ರೋಡಲ್ಲಿ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಇಲ್ಲಿ ಅಂತೂ ಅಷ್ಟು ಗೊತ್ತಾಗಿರಲಿಲ್ಲ. ಅಲ್ಲಿ ಹೋಗುವಾಗ ಜಾಸ್ತಿ ಮಳೆ ಬರ್ತಾ ಇತ್ತು. ಹಾಗೆಯೇ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ಸಿಕ್ಕಾಪಟ್ಟೆ ಬೈದೆ, ಯಾಕಂದ್ರೆ ನನಗೆ ಅಷ್ಟು ಬೇಸರ ಆಗಿತ್ತು. ಕೆಲವರು ಕೇಳಿದ್ರು ಹೆಸರು ಹೇಳಬೇಕಿತ್ತು ಅಂತೇಳಿ. ನಾನು ಹೆಸರನ್ನ ಹೇಳ್ತೀನಿ. ಆಯಿತು, ದೇವರ ದರ್ಶನ ಅಂತ ಆಯಿತು. ಚೆನ್ನಾಗಿತ್ತು. ದೇವರ ದರ್ಶನ ತುಂಬ ಚೆನ್ನಾಗಿತ್ತು. ತುಂಬ Here we go. Okay. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್. ತುಂಬ ದಿನಗಳ ನಂತರ ವೀಡಿಯೋಸ್ ಮಾಡ್ತಾಯಿದ್ದೀನಿ, ಲಾಗ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ, ಹಾಗೆಯೇ ಕಾರಣಾಂತರಗಳಿಂದ ವೀಡಿಯೋಸ್ ಮಾಡಿಲ್ಲ. ಇವತ್ತು ನಾನು ಹೊರಗಡೆ ಹೋಗ್ತಾಯಿದ್ದೀನಿ. ಆಫ್ಟರ್ 2 ವೀಕ್ಸ್ ನಂತರ ನಾನು ಹೋಗೋದು. ಮತ್ತು ಇಲ್ಲಿ ದೇವಸ್ಥಾನಕ್ಕೆ ನಾನು ಹೋಗ್ತಾಯಿದ್ದೀನಿ. ಯಾವತ್ತು ಪ್ಲೇಸ್ ಅಂತ ತೋರಿಸ್ತೀನಿ, ಯಾವ ದೇವಸ್ಥಾನ ಅಂತೇಳಿ. ನಾನು ಇವತ್ತು ಸಾರಿ ಇಟ್ಟುಕೊಂಡಿದ್ದೀನಿ. ಈ ಸಾರಿ ಉಟ್ಕೊಂಡೆ ಯಾಕಂದರೆ ಸ್ವಲ್ಪ ಸಿಲ್ಕಿ ಆಗಿದೆ. ಈ ಥರ ಉಡಬೇಕು, ಮಳೆಗಾಲಕ್ಕೆ ಚೆನ್ನಾಗಾಗುತ್ತೆ. ಸ್ನಾನ ಮುಗಿಸ್ಕೊಂಡು ಬಂದೆ. ಅಮ್ಮ ಸ್ನಾನ ಮಾಡ್ತಾಯಿದ್ರೆ ಯಾವ ಪ್ಲೇಸ್ ಅಂತ ಹೇಳ್ತೀನಿ, ಹೋಗ್ತಾ ಮಾತಾಡುವ. ಇನ್ನೇನಿದ್ರು ತುಂಬ ದಿನಗಳ ನಂತರ ವಿಡಿಯೋಸ್ ಮಾಡಿದ್ದೆ, ಅದೇ ಕಾರಣಾಂತರಗಳಿಂದ ಮಾಡೋಕ್ಕಾಗಿಲ್ಲ. ಬನ್ನಿ ಹೋಗ್ತಾ ಮಾತಾಡುವ. ರೆಡಿ ಆಗ್ತೀನಿ ಫಸ್ಟು. ಅಮ್ಮ ರೆಡಿ ಆಗ್ತಾ ಇದ್ದಾರೆ. ಇವಾಗ ಸ್ನಾನ ಮುಗಿಸಿ ಬಂದರು. ನನಗೆ ಪಿನ್ನು ಸರಿ ಹಾಕಿಲ್ಲ, ಅಮ್ಮನ ಹತ್ರ ಹಾಕಕ್ಕೆ ಕೇಳಬೇಕು ಇವಾಗ ಪಿನ್ನು. ಇನ್ನೇನು ಹೇಳಬೇಕು ನಾನು, ನೋಡ ಹೋಗ್ತಾ ಮಾತಾಡ್ಕೊಂಡು ಎಲ್ಲಿಗೆಲ್ಲ ಹೋಗ್ಲಿಕ್ಕಾಗುತ್ತಾ ಅಂತೇಳಿ, ದೂರ ಎಲ್ಲ ಹೋಗೋಕ್ಕಾಗುತ್ತಾ. ಹಾಯ್ ಜಂಗ, ಮಳೆ ಬರ್ತಾ ಉಂಟು. ಅದಕ್ಕೆ ಅವನು ಅಲ್ಲಿ ಮಲಗಿದ್ದ. ಇಲ್ಲಾಂದರೆ ಮಲಗಲ್ಲ. ಮಳೆ ಬರ್ತಾ ಉಂಟು. ಹಾಯ್ ಮಾಡು. 9 ಗಂಟೆ ಆಯಿತು ನೋಡಿ. 9 ಗಂಟೆ ಆಯಿತು. 9 ಗಂಟೆ 5 ನಿಮಿಷ ಆಯಿತು. ಬನ್ನಿ ಹೋಗ್ತಾ ಮಾತಾಡ. ನಾವು ಹೊರಡಿದ್ವಿ. ಸೌಮ್ಯ ಹೊರಡಿದ್ವಿ. ಇವಾಗ ಗಂಟೆ 10 ಆಯಿತು. ಎಷ್ಟು ಗಂಟೆಗೆ ಹೋಗಿ ತಲುಪ್ತೀವೋ ಗೊತ್ತಿಲ್ಲ. ದೇವ್ರದ್ದು ಆಶೀರ್ವಾದ ಸಿಕ್ಕಿದ್ರೆ ಸಾಕು. ವರ್ಷಗಟ್ಟಲೆ ಆಯಿತು ನಾನು ಹೋಗೋದೆ. ಅಮ್ಮ ಬಾಗಿಲು ಆಂಡ ಚಾಂಡ ಏನು ತಿಂಡಿ ಎಲ್ಲ ಇದೆ. ಗಂಟು ಮುಟ್ಟೆ ನೋಡಿ, ಎಲ್ಲ ಇಟ್ಕೊಂಡಿದ್ದೀನಿ. ಅಮ್ಮನೂ ರೆಡಿ ನೋಡಿ. ಅಡೆ ಯಾನ್ಪ ಅಂದನೇ ತೋರ್ಸಂಡ. ನಾನು ಹೋಗೋದ್ರೆ ತುಂಬ ವರ್ಷ ಆಯಿತು, ಹೋಗೋಕ್ಕಾಗಲ್ಲ. ತುಂಬ ದೂರ ಇದೆ, ನಮಗೆ ದೂರ ಇದೆ. ಬಟ್ ಹೋಗೋಕ್ಕಾಗಲ್ಲ. ನೋಡಿ ನಾವು ಹೊರಡ್ತೀವಿ ಅಂತೇಳಿ ಮಾಡೋದು ಅವಸ್ಥೆ ನೋಡಿ. ನಮ್ಮ ಹತ್ರ ಕೇಳ್ದವ ದೂರ ನೋಡಿ, ಬಾಯಿ ಬರಲ್ಲ ಅಷ್ಟೇ. ನೋಡಿ ಹೆಂಗೆ ಹೋದ್ವಾರಪ್ಪ ದೇವಸ್ಥಾನಕ್ಕೆ ಹೋದಾರಪ್ಪ. ಕುಜಾಲ್ಗ ಸರಿ ಕ್ಲಿಪ್ಲು ವಾರದಿಂದ ಸಿಟ್ಔಟ್ರು ಕುಲ್ಲೋಡು. ನೋಡಿ ಇಲ್ಲಾಂದ್ರೆ ಸಿಗಲ್ಲವ. ಬೇಜಾರಾಗುತ್ತೆ ಅವ್ರಿಗೆ ನಾವು ಬಿಟ್ಟು ಹೋದ. ಅದಕ್ಕೆ ನಾವು ಬಿಟ್ಟು ಹೋಗಲ್ಲ, ಯಾರಾದರೂ ಮನೆಯಲ್ಲೇ ಇರೋದು. ಬರೋ ಚಿಕ್ಕುಲ್ಲು. ಹೊರಡಿದ್ವಿ ಇವಾಗ. ಇವಾಗ ನಾವು ರೋಡಲ್ಲಿ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಇಲ್ಲಿ ಅಂತೂ ಅಷ್ಟು ಗೊತ್ತಾಗಿರಲಿಲ್ಲ. ಅಲ್ಲಿ ಹೋಗುವಾಗ ಜಾಸ್ತಿ ಮಳೆ ಬರ್ತಾ ಇತ್ತು. ಹಾಗೆಯೇ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ಸಿಕ್ಕಾಪಟ್ಟೆ ಬೈದೆ, ಯಾಕಂದ್ರೆ ನನಗೆ ಅಷ್ಟು ಬೇಸರ ಆಗಿತ್ತು. ಕೆಲವರು ಕೇಳಿದ್ರು ಹೆಸರು ಹೇಳಬೇಕಿತ್ತು ಅಂತೇಳಿ. ಅವ್ರದ್ದು ಹೆಸರು ಹೇಳಿ ನಾನು ಯಾಕೆ ಬಾಯಿ ಹಾಳು ಮಾಡ್ಕೋಬೇಕು? ಯಾಕಂದರೆ ನನಗೆ ಅವ್ರ ಎದುರುಗಡೆ ಹೋಗಿನೂ ಕೇಳಬಹುದು. ಕೇಳುವ ಧೈರ್ಯ ಇಲ್ಲ ಅಂತ ಅಲ್ಲ, ಅವ್ರಿಗೆ ನಾನು ಚಾನ್ಸ್ ಒಂದು ಕೊಟ್ಟಿದ್ದೀನಿ ಅಷ್ಟೇ. ಇನ್ನು ನೆಕ್ಸ್ಟ್ ಟೈಮ್ ಏನಾದರೂ ಮಾತಾಡಿದರೆ ನಾನು ಹೆಸರನ್ನು ಹೇಳ್ತೀನಿ. ಮತ್ತು ಅಂಥವ್ರುಗಳ ಹೆಸರು ಹೇಳೋಕ್ಕೆ ನಮಗೆ ಇಷ್ಟನೂ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಯಾರಿಗೆ ವಿಡಿಯೋ ಹಾಕಿದ್ದೀನ ಅವರು ಆಲೋಚನೆ ಮಾಡಲಿ, ನಾನೇ ಹೇಳಿದ್ದೀನಿ ಅಂತೇಳಿ ಅವ್ರಿಗೇ ಗೊತ್ತಿರುತ್ತೆ. ಓಕೆನಾ? ನೀವು ಟೆನ್ಷನ್ ತಗೋಬೇಡಿ, ಓಕೆನಾ? ದೇವಸ್ಥಾನಕ್ಕೆ ಬಂದ್ವಿ ನೋಡಿ.
ತುಂಬ ರಶ್ ಇದ್ದೀವಿ. ಇವಾಗ ಬಂದ್ವಿ ಅಷ್ಟೇ, ಇಳಿದ್ವಿ. ತುಂಬ ರಶ್ ಇದೆ. ನಿಂತ್ಕೊಂಡಿದ್ದಾರೆ. ಹಣ್ಣಕಾಯಿ ತಗೊಳ್ಳು. ಹಣ್ಣಕಾಯಿ ತಗೋತಾ ಇದ್ದೀವಿ. ಹೂ ತಗೋತಾ ಇದ್ದೀವಿ. थोड़ा जाजी कर लगा ಅಮ್ಮ ಕ್ಲಿಪ್ ತರಕ್ಕೆ ಹೋದ್ರು ಹೂ ಇಡುವ ಅಂತೇಳಿ. ಇಲ್ಲಿ ಹೂ ತಗೊಂಡೆ ನಾನು. ಹೂ ಇಟ್ವಿ ನೋಡಿ. ಮಲ್ಲಿಗೆ ಅಮ್ಮ ಇಡ್ತಾ ಇದ್ದಾರೆ ಅಲ್ಲ. ಕೊಂಡು ಬಂದೀವಿ. ನಾವು ಬರುವುದು ಪೂಜೆಗೆ ಟೈಮ್ ಆಗೋದು ಸರಿಯಾಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಅದಂತೂ ನನಗೆ ಸಿಕ್ಕಾಪಟ್ಟೆ ಖುಷಿನೂ ಆಯಿತು ನೋಡಿ. ಅಮ್ಮ ಒಳಗಿದ್ದಾರೆ. ಎಲ್ಲರಿಗೆ ಒಳ್ಳೇದು ಮಾಡಲಿ ಆ ತಾಯಿ. ತುಂಬ ಒಳಗೆ ಹೋಯ್ನ ಮಾಡ್ಕೊಳಕ್ಕಾಗಲ್ಲ. ಇವಾಗ ಹೊರಗಡೆ ಬಂದ್ವಿ ನೋಡಿ. ನನಗಂತೂ ತುಂಬ ಖುಷಿಯಾಗಿದೆ ಏನು ಗೊತ್ತಾ, ದರ್ಶನ ಅಂತೂ ದೇವರದ್ದು ಸಿಕ್ಕಾಪಟ್ಟೆ ಅನಿರೀಕ್ಷಿತವಾಗಿ ನನಗೆ ಸಿಕ್ಕಿತ್ತು. ತುಂಬ ಇಷ್ಟ ಆಯಿತು. ಒಂದು ರೌಂಡ್ ಬರ್ತಾ ಇದ್ದೀನಿ. ತುಂಬ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೆಲ್ಲ ಮಾತಾಡ್ತಾ ಇದ್ದೀನಿ, ದೇವಸ್ಥಾನ ಅಲ್ವಾ. ನಾನು ಬರುವುದು ಅಂತ ಅನಿಸ್ಕೊಂಡೇ ಇರಲಿಲ್ಲ ಇಲ್ಲಿಗೆ. ಇವತ್ತು ಸಡನ್ನಾಗಿ ಬಂದಿತ್ತು. ಅದು ನನಗೆ ಇಷ್ಟ ಆಗಿದ್ದು, ಎಲ್ಲಿ ಹೋದರೂ ಹಾಗೆ ನನಗೆ ದೇವರಿದ್ದು ಪೂಜೆ ಆಗುವಾಗ ಅಲ್ಲಿ ಹೋಗಿ ತಲುಪ್ತೀನಿ. ಅದು ನನ್ನ ಪುಣ್ಯ ಅಂತ ಅಂದ್ಕೋತೀನಿ. ಮೊನ್ನೆ ಮಡಿಕೇರಿಯಲ್ಲಿ ಅಷ್ಟೇ ತುಂಬ ಚೆನ್ನಾಗಿದೆ ದೇವ್ರ ದರ್ಶನ ಆಗಿದೆ. ಇಲ್ಲಿನೂ ಅಷ್ಟೇ ನನಗೆ ಇವತ್ತು ತುಂಬ ಸಿಕ್ಕಾಪಟ್ಟೆ. ಕಟೀಲಿಗೆ ಹೋದರೂ ಅಷ್ಟೇ ತುಂಬ ಖುಷಿಯಾಯಿತು. ಅಮ್ಮನು ಬಂದಿದ್ದಾರಲ್ಲ, ಅಮ್ಮನಿಗೆ ಇನ್ನಷ್ಟು ಖುಷಿಯಾಗಿದೆ. ಎಷ್ಟು ಖುಷಿಯಾಗಿದೆ ಅಂದರೆ ಎಲ್ಲ ರೌಂಡ್ ದೇವರ ಸುತ್ತ ಬರ್ತಾ ಇದ್ದೀವಿ. ಏನು ತಿಂದಿಲ್ಲ ಇಲ್ಲಿ ತನಕ. ಇನ್ನು ಹೋಗುವಾಗ ಏನಾದರೂ ತಿಂದ್ಕೊಂಡು, ಇಲ್ಲಾಂದರೆ ಇಲ್ಲೇ ಅನ್ನ ಪ್ರಸಾದ ಊಟ ಮಾಡ್ಕೊಂಡು ಹೋಗಬೇಕು. ಏನು ತೀರಾ ಬರ್ತೀನಿ. ಅಮ್ಮ ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ಏನು ಅರ್ಜೆಂಟ್ ಇದೆ ನೋಡಿ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಕೆಲವೊಂದು ವಿಡಿಯೋ ನಾನು ವಿಡಿಯೋ ಮಾಡಿದ್ದು ಅದ್ರ ರನ್ನೇ ಆಗಿಲ್ಲ, ವಿಡಿಯೋನೇ ಆಗಿಲ್ಲ. ಅಮ್ಮ ಮಾತಾಡಿದೆಲ್ಲ ಇತ್ತದು, ವಿಡಿಯೋನೇ ಆಗಿಲ್ಲ. ದೇವ್ರ ದರ್ಶನ ಹೆಂಗಾಯಿತು ಅಮ್ಮನಿಗೆ ಕೇಳ. ತುಂಬ ಚೆನ್ನಾಗಿತ್ತು. ಹಾಂ, ದೇವರ ದರ್ಶನ ತುಂಬ ಚೆನ್ನಾಗಿತ್ತು. ತುಂಬ 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 ಚೆನ್ನಾಗಿತ್ತು. ಆಮೇಲೆ ಬಂದೇ ಇಲ್ಲ ಅಂತ ಆಯಿತು. ನೀವು ಬನ್ನಿ ಕೊಳ್ಳಾಳಿಗೆ. ಅಷ್ಟು ಖುಷಿ ಆಯಿತು, ಮನಸ್ಸು ನೆಮ್ಮದಿ. ಏನು ಗೊತ್ತಾ, ಇನ್ನೊಂದು ವಿಷಯ ಇದೆ. ಕಟೀಲಿಗೆ ಹೋಗಿ ಇಲ್ಲಿ ಬರಬಾರ್ದು, ಇಲ್ಲಿಂದ ಕಟೀಲಿಗೆ ಹೋಗ್ಬೋದು. ಓಕೆನಾ? ಫಸ್ಟ್ ಇಲ್ಲಿ ಬನ್ನಿ, ಆಮೇಲೆ ಕಟೀಲಿಗೆ ಹೋಗಿ. ಕಟೀಲಿಗೆ ಬಂದಾದ ನಂತರ ಇಲ್ಲಿ ಬರಬಾರ್ದು. ಓಕೆ, ಇಲ್ಲಿ ಫಸ್ಟ್ ಬರಬೇಕು, ಆಮೇಲೆ ಕಟೀಲಿಗೆ ಹೋಗಬೇಕು. ಯಾಕಂದರೆ ಒಂದೇ ದಿನ ದೇವಸ್ಥಾನಕ್ಕೆ ಹೋಗುವವರು ಫಸ್ಟ್ ಕೊಳ್ಳಾಳಿ, ಆಮೇಲೆ ಕಟೀಲ. ಇಲ್ಲಿಗೇ ಬಂದರೆ ಪರವಾಗಿಲ್ಲ. ನಾವು ಇಲ್ಲಿಗೆ ಅಂತೇಳಿ ಬಂದಿದ್ದು, ಅದಕ್ಕೆ ಇಲ್ಲಿಗೇ ಕಟೀಲಿಗೆ ಹೋಗ್ತಾ ಇರ್ತೀವಲ್ವ. ಫಸ್ಟ್ ಯಾವತ್ತೂ ನಾವು ಇಲ್ಲಿ ಬರಬೇಕು, ಆಮೇಲೆ ಕಟೀಲಿಗೆ ಹೋಗಬೇಕು. ಅರ್ಥ ಆಯ್ತಾ?
ಆಮೇಲೆ ಕಟ್ಲಿಗೆ ಹೋಗ್ಬೇಕು. ನಮ್ಮ ಅಮ್ಮ ಅಲ್ಲಿದ್ದಾರೆ. ಆಯಿತು, ದೇವರ ದರ್ಶನ ಅಂತ ಆಯಿತು. ಹಾಂ, ಸಿಕ್ಕಾಪಟ್ಟೆ ಇದು ಹೊರಗಡೆ ನೋಡ. ಊಟಕ್ಕೆ ಬಂದ್ವಿ, ಅನ್ನಪ್ರಸಾದಕ್ಕೆ ಹೋಗ. ನೇ ಜೋಡಮ್ಮ ಪಿದಾಯ್ದಿಲ್ಲ ಪಿದಾಯ್ದಿ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಪ್ರಸಾದ ಊಟ ಮಾಡ್ತಾ ಇದ್ದೀವಿ ನೋಡಿ. ಅನ್ನಪ್ರಸಾದ ಉಪ್ಪು ಸಿಕ್ಕಾಪಟ್ಟೆ. ನನಗೆ ದೇವರ ದರ್ಶನ ಆದ ನಂತರನೇ ನಾನು ಹೊಟ್ಟೆಗೆ ತಿನ್ನೋದಂತ ಕೂತಿದ್ದೆ. ಅದಕ್ಕಿಂತ ಮುಂಚೆ ಏನು ತಿನ್ನಲ್ಲ ಅಂತ ಖುಷಿಯಾಗಿತ್ತು ನೋಡಿ. ಅನ್ನನೂ ಸಿಕ್ತು, ದೇವ್ರ ದರ್ಶನನೂ ಸಿಕ್ತು. ಊಟ ಮಾಡ್ಕೊಂಡು ಬಂದ್ವಿ. ಊಟ ಆಯ್ತಾ? ಊಟ ಆಯಿತು, ಚೆನ್ನಾಗಿ ಊಟ ಆಯಿತು. ಅನ್ನಪ್ರಸಾದನೂ ಚೆನ್ನಾಗಿ ದರ್ಶನವೂ ಆಯಿತು, ಹೊಟ್ಟೆ ತುಂಬ ಊಟವೂ ಆಯಿತು. ದೇವ್ರ ದರ್ಶನ ಮಾಡಿದ್ವಿ, ಊಟನೂ ಮಾಡ್ಕೊಂಡ್ವಿ. ಇನ್ನು ಹೊರಡುದು ಇದು ಪ್ರಸಾದ. ನಾವು ರಿಟರ್ನು ಹೊರಟ್ವಿ. ಊಟ ಆಯಿತು, ಎಲ್ಲ ಆಯಿತು. ಓ, ಗೌರ್ಮೆಂಟ್ ಊಟದ ಸಾಧನ ಆಯಿತು. ಬಸ್ಸುಲ್ಲ? ಹಾಂ, ಬಸ್ ರೆಡಿ ಇಲ್ಲ. ಬಸ್ ಇದೆ ಇಲ್ಲಿಗೆ. ನಮ್ಮ ನೆನಪನ್ನೇ ಬರ್ತಾರೆ ಅದೇ ಬಂಧು ಬಳಗ